ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿ ನಮ್ಮ ಕೈ ಸೇರಿದಂತಾಯಿತು. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನರಾದ ಬಂಧುವಾದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದ್ದನು. ಯಾದವಾಗ್ರಾಣಿಯು ಪಾಂಡವರ ಪಕ್ಷವನ್ನು ವಹಿಸಿದನು. ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು. ಅರ್ಜುನ ಅರ್ಜುನ ಅರ್ಜುನ, ಎಂತಹ ಕಾರ್ಯವನ್ನು ಮಾಡಿದೆ. ಸಹಸ್ರದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದ್ದೇನೆ ಕೃಷ್ಣ. ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ರಥಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನನಗೊಂದು ಗತಿಯನ್ನು ತೋರಿಸು. ನಿನ್ನ ವರದಹಸ್ತ್ರವು ನನ್ನ ರಥಾಸ್ತ್ರಗಳು ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುತ್ತಿರುವುದು. ನಿಯತ್ತಿಯ ಪಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯ ಧರ್ಮದ ಚಿರಪಟದಲ್ಲಿ ಪುಣ್ಯ ಪ್ರತಿಷ್ಠವಾಗುವುದು ಎಂಬುದನ್ನು ಈಗ ನನಗೆ ಅನುಮತಿಯನ್ನು ಕೊಡದೇವಾ. ಪುನಃ ನೋಡುವ. ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಒಂದು ಮಾನ್ಯವ ಭಯವಿಲ್ಲದೆ ದುಡದಿ ಮುರಹರಿನಯ ಒಲುಮೆಯ ಪಡದಿ
ಸಾಧಿಸು ಕಾರ್ಯವ ಭಯವೇ ತಗೆಯನ್ನು ಸಾಧಿಸು ಕಾರ್ಯವ ಭಯವೇ ತಗೆಯನ್ನು
ನಾನು ಮೊದಲು ಹೇಳಲಿಲ್ಲವೇ? ಯುದ್ಧವೆಂದರೆ ಈ ನಿಮ್ಮ ಹೃದಯನಲ್ಲಿರುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಅದೆಂತಹ ವಿಶ್ವ ಜಗತ್ತಿನಲ್ಲಿ ಇಲ್ಲಿವರೆಗೂ ಎಲ್ಲಿಯೂ ಜರುಗದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದ ಯುದ್ಧವು ಮುಗದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಎಷ್ಟು ಜನರು ಜೀವಾಂತವಾಗಿ ಉಳಿದಿದೆ. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ.
ಶಾಂತಿಗಾಗಿ ಪ್ರಯತ್ನಿಸಿದೆ ಈಗ. ಶಾಂತಿಯಿಂದ ಸೃಷ್ಟಿಯು ಸಾಕು ಆಗುವುದಿಲ್ಲ ಪ್ರಯತ್ನ. ಪುರಾತನದ ಹಳುವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವುದು. ಅದು ಮಾನವರಿಗೆ ಧರ್ಮದ ಪರಾಕೋಷ್ಠವನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಳಶವನ್ನು ತೊಳೆಯುವುದು. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋರಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನಡೆಯುವುದು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಥ ಫಲಪುಷ್ಪಗಳನ್ನು ಜರುಗಿಸುತ್ತದೆ. ಬಾ ಪ್ರಿಯ ಬಾಬೇಗ ಬಾ, ಬಾ ಪ್ರಿಯ ಬಾಬೇಗ ಬಾ, ಬಾರದೆ ಈ ಮೈತ್ರಿಯೋ ಬಳಿ ಸೇರಿದೆ ಕಸರಾತ್ರಿಯೋ
ದೃಷ್ಟಿ ಮಾತ್ರದಿಂದ ಈ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆನು. ಅದನ್ನು ಹಿಡಿದು ಈ ರಕ್ತಪಾತದ ಅವಶ್ಯಕತೆ ಆದರೂ ಏಕೆ? ಕಾಳ ಸರ್ಪ ಕಚ್ಚಿದವನನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ಕಾಳ ಸರ್ಪ ಕಚ್ಚಿದವನನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷ ಸರ್ಪವಾದ ಅವಯವವನ್ನು ಛೇದಿಸದೆ ಹೊರತು ಮತ್ಯಾವ ಉಪಾಯವೂ ಇಲ್ಲ. ಆರ್ಯವರ್ಗಕ್ಕೀಗ ಅಂತಹ ಪರಿಸ್ಥಿತಿ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯ ನರನಾಡಿಯಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮದ ರೋಗದ ಅಂಗರೂಪವು ಕಾಣಿಸಿಕೊಂಡಿದೆ. ರಕ್ತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದೆ ಹೊರತು ಧರ್ಮ ಸಂಸ್ಥಾಪನೆ ಆಗೋದಿಲ್ಲ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರ. ನೀನು ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಿದೇವಾ? ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ನಾನು ಶಾಂತಿಗೆ ಪ್ರಯತ್ನಿಸಿ ಅದಕ್ಕಾಗಿ ಈಗಲೇ ಹಸ್ತಿನಾವತಿಗೆ ತೆರಳಬಹುದು. ಆದರೂ ನನ್ನ ಈ ಕೊನೆಯ ಪ್ರಯತ್ನವೂ ಕೂಡ ವಿಫಲವು ಆಗುವುದು ಪ್ರೇಯಸಿ. ಪ್ರಯತ್ನ ಮಾಡಿ ಸ್ವಾಮಿ. ಆಹಾ, ಮಧುರ
ಅಖಂಡ ಭರತ ಖಂಡಕ್ಕೆ ಮಾತ್ಸರ್ಯದ ಮಹಾನಿಪುಣ ಈ ಸಂಬರವಾದ ಶ್ರೀಕುಲಿಯೊಡನೆ ನಿಮ್ಮದ ಸರಸ ಸಲ್ಲಾಪ ಭರತ ಖಂಡದ ಭೂಮಂಡಲವೆಂದು ನಡೆಯುತ್ತಿರುವ ಧೂರ್ತ ದುರ್ಜನ ವಂಚಕ ಮೋಸಗಾರನಾದ ದುರ್ಯೋಧನನೇ ನಿನ್ನ ಸತ್ಕರಿಸೋದು ಸತ್ಯ 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 ದಗದಗ 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 ನೆತ್ತಿಗೆ ದೇಶದೋಲೆ ದಯಸೊತ್ತಿರುವುದೊಂದು
ಚಿನ್ನಗುಂಡದಿಂದ ಗೌರವೇಶ್ವರ ನರಕದ ಭಯಂಕರಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಂದ ನಿನಗಾಗುವ ಹಿಂಸೆಯು ಅದೇ ಭಯವನ್ನು ಕಲಿಸುವುದು. ತಾಯಿಯ ಕಣ್ಣೀರಿನಿಂದ ಕೊಯ್ದು ಗುರು ಇದರ ನಗರದಿಂದ ಪುತ್ರ ಸ್ವಾತದಿಂದ ದಯಿಸುತ್ತ ನಿನಗಾಗಿ ನಿನಗಾಗಿ ನರಕದ ಮಾರ್ಗವನ್ನೇ ಹೇಳಿವೆ. ನರಕದ ಮಾರ್ಗವನ್ನೇ ಯಾರಿಗ ಮಾಮ ನರಕ ಅಲ್ಲವಯ್ಯ, ನಿನಗೆ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು. ನಾನು ಮಾಡಿದ ಇರ್ತೇವೆ ಚಿಂತೆ ಏಕೆ ಕುರುವಾದ ಜಯತ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟದೆಂದು ದೂತವೀರ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸಲಿಲ್ಲ ಮಾವ. ದುರ್ಯೋಧನರ ಅಸಹಾಯ ಕನ್ನಡ ತೋಳಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲ. ಆದರೆ ಈ ಜ್ಞಾತಿ ಹಿಂಸೆ ಸಂಯುತ ಕಲಹ ಇದು ಉಚಿತವೇ ಸತ್ಯ. ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಕೇಳಿದ್ದಾನೆ. ಅಭಿಮಾನದಿಂದ ನಾನು ಅವನ ಮಾತುಗಳನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿಯು. ಅವನ ಮಾತು ಪರಿಗ್ರಹವನ್ನು ವಿರೋಧನ ಸಂಧಾನವನ್ನು ನಡೆಸುವಂತೆ ಕೃಷ್ಣನ ಹಸ್ತಿನಾವತಿಯಲ್ಲಿ ಹೋಗುತ್ತಮ್ಮ. ಅತಿಥಿ ಸರ್ಕಾರಕ್ಕೆ ಸಿದ್ಧರಾಗು. ಆ ದರ್ಪಿತ ಗೋಪಾಲಕರು ನಮ್ಮ ಸರ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಯಪ್ರಸಾದವನ್ನು ತಾಗಿ ಆ ದರಿದ್ರರ ಮಿತ್ರನ ಮನೆಯಲ್ಲಿ ಆ ದರಿದ್ರವನ್ನು ಎಷ್ಟೊಂದು ಅವಹೇಳನ ಪ್ರಿಯ ಸಹೋದರ ಯದುಪತಿಯು ಭಕ್ತ ಪರಾಧೀನನು. ಇದರಂತ ಭಕ್ತರು ಆತನಿಗೆ ಮತ್ಯಾರಿರುವರು. ಈಗಿನ ಭಕ್ತನು ಸತ್ಕಾರವನ್ನು ಸ್ವೀಕರಿಸಲು ನಾಳೆ ನಮ್ಮ ಬಂದರಕ್ಕೆ ಬರುವನು. ಹೋಗುತ್ತಮ್ಮ, ಹೋಗು. ಅಭಿಮಾನಶಾಲಿಯಾದ ನನ್ನ ಸಹೋದರ, ನಿನ್ನನ್ನು ಶಾಸನ ಮಾಡಲು ನನಗೂ ಒಂದೊಂದು ಸಾರಿಗೆ ಸಹಾಯ ಮಾಡುವುದು. ಈಗೇನು ಮಾಡುವುದು ಸರಿ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದು. ಕೃಷ್ಣನು
ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಗೌರವೇಶ್ವರ ಸಾರ್ವಭೌಮ ವೈಭವವನ್ನು ದೃಢೀಕರಿಸಿ ಆ ದಾಸಿಪುತ್ರನ ಪಡೆಯಲು ಆಶ್ರಯಿಸುತ್ತಿದ್ದೇನೆ. ಆದೇಶಗೊಂಡರೆ ಪ್ರಾರಂಭದಲ್ಲೇ ಸಹಿಸಲಾಗದಂತ ಭಕ್ತಿ ವೈರಿಗಳ ನೆವದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸಬೇಕು ಗೌರವೇಶ್ವರ? ಹೇಗೆ ಸಹಿಸುವೆ? ಕೃಷ್ಣನ ನಿನಗೆ ಇಷ್ಟೊಂದು ದಾಸರಾಸ ಚಕ್ರಿ. ಅವನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೇ ಎಂದು ಅವನು ಅವತರಿಸಿರುವುದು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಅವತಾರವನ್ನು ಕೂಡಿಸಾರೋ ಅವರನ್ನು ಧ್ವಂಸ ಮಾಡುವುದು. ಶಿಶುಪಾಲ ಜರಾಸಂಧ ಇವರುಗಳು ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದರು. ಕಂಸನನ್ನು ವಧಿಸಿ ಅರುಳು ಮರುಳಿನ ಮುದಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋದರನ್ನು ಸುರಪಾನದಿಂದ ಪ್ರಮತ್ತನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವನು. ಇಂಥವನಿಗೆ ಮನ್ನಣೆಯ ಗೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೀಯ. ಅದಕ್ಕೊಂದು ಉದ್ದೇಶವಿತ್ತು. ಆ ನಂದ ಗೋಪಾಲನ ಮನೆಯ ಬಗಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಗಾದರೊಡನೆ ಸರಳ ಮಾಡಬಹುದಲ್ಲವೇ? ಕೃಷ್ಣನಿಗಿಂತ ಅವರ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗವು ನಿನಗೀಗ ಒದಗಿರುವುದು. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಆ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ನನಗೆ ನೀನು ಬೇಡ, ನಿನ್ನ ಸೈನ್ಯವು ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು ದುರ್ಯೋಧನ. ಆದರೆ ಅರ್ಜುನನು ಆ ಸಂಕಟದಿಂದ ಉದ್ಧಾರ ಮಾಡಿದನು ದುರ್ಯೋಧನ. ಕೃಷ್ಣನಿಗೆ ಹೇಳುವಂತಕ ವಂಚಕನಿರಬಹುದು, ಆದರೆ ಅವನ ಮೇಲಿನ ದೇಶದಿಂದ ಪಾಂಡವರ ಹಿಂಸಿಸಬೇಕಾಗಿದೆ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ದುರ್ಯೋಧನ. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನು ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾದರೆ ರಾಜ್ಯದ ಮೇಲಿದ್ದ ಅವರ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತನಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನೆ ನೀಡುವುದು ನಿನಗೆ ಉಚಿತವೇನಯ್ಯ? ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದರೆ ಅದು ರಣಕ್ಷೇತ್ರದಲ್ಲಿ ದೇವಲಕ್ಷ್ಮಿಯ ಕೈಗೆಯಲ್ಲಿ ಮೇಲಿಂದ ಮೇಲೆ ಈ ದೈವಕ್ಕೆ ದೇಹಿ 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 ಎಂದು ಸರಿಯಾಗಿ ಹೇಳಿದ ಸಾಮಾನ್ಯರಾದ ಇದ್ದರ ಹೊರತು ಪಾಂಡವರಿಗೆ ಸೋಜಿಯ ಮನವಿಟ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ, ಸಂಧಿಯ ನೆವದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತ ಮಾಡಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ದುರ್ಯೋಧನ. ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ನಿನ್ನ ಸಲಹೆ ಹೊರತಾಗಿ ನಾನು ಏನನ್ನು ಮಾಡುವುದಿಲ್ಲ.
ನನ್ನ ಸಲಹೆಯನ್ನು ಕೇಳುತ್ತಿರುವ ದುರ್ಯೋಧನ, ನಿನ್ನ ಕುಲದ ಬೇರೆಂದು ಕಿತ್ತೊಗೆದು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು. ಅದು ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು. ಶಕುನಿ ಎಂಬ ಮೂರಕ್ಷರಗಳ ಅರ್ಥವನ್ನು ತಿಳಿಯದ ಮೂಲ ಚಾರೆಂದರೆ ಶಕ್ತಿ ಪ್ರಮಾಣ, ಕೂಳೆಂದರೆ ಕುರುಕುಲ ವಂಶವನ್ನೇ, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡಿಸುವ ಶಕುನಿಯಿಂದ ಪುರವಂಶವು ನಿರ್ನಾಮ ನಿರ್ನಾಮ ನಿರ್ನಾಮ. ಅಧಿಕಾರ ಇದೆ ಎಂದು ಕಬ್ಬಿನಲ್ಲಿ ಕೂಡ ಎಲ್ಲಿಲ್ಲ ನಿನ್ನ ಅಧಿಕಾರ 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 ಬಲದಿಂದ ಕಬ್ಬಿನಲ್ಲಿ ಬಂದ ಅಧಿಕಾರ
Gopala
ಜಯವಾಗಲಿ. ಗುರುಪಿತ ಮಹಾನ್ ಎಲ್ಲರೂ ಎಂದು ನಮಸ್ಕರಿಸಿದರು. ಆ ದುಷ್ಟ ದುರ್ಯೋಧನು ಕಣ್ಣು ಕಾಣಿದಂತೆ ಕುಳಿತಿರುವವ ಈ ಭೂಮಿಯನ್ನು ಮೆಟ್ಟಿ ತಾನಾಗಿ ತಾನು ಬಂದು ನನ್ನ ಪಾದಕ್ಕೆ ನಮಸ್ಕರಿಸುವಂತೆ ಮಾಡ. ದುರ್ಯೋಧನ, ನೀನು ನನ್ನ ಪಾದಕ್ಕೆ ನಮಸ್ಕರಿಸಿದ್ದೀಯಾ? ಕೃಷ್ಣ, ನಿನ್ನ ಪಾದಗಳಿಗೆ ನಾನು ನಮಸ್ಕರಿಸಲಿಲ್ಲ. ದೂತನಾಗಿ ಬಂದಿರುವೆಯಲ್ಲ, ನಿನ್ನಲ್ಲಿ ದೂತನ ಲಕ್ಷಣ ಇರೋ ಇಲ್ಲವೆಂದು ಅಡಿಯಿಂದ ಮುಡಿವರೆಗೆ ಪರೀಕ್ಷಿಸಿದ ಅಷ್ಟೇ. ದೇವರು ಬಂದಿರುವೆ. ನಮ್ಮ ಆಸ್ಥಾನ ಹತ್ತಕ್ಕೆ ನಾಟ್ಯವನ್ನು ನೋಡಿಕೊಂಡು ಹೋಗುದು ಕೃಷ್ಣ. ಯಾರಲ್ಲಿ ಆಸ್ಥಾನ ಹತ್ತಕ್ಕೆ ಮಾಡು. ಪ್ರಭುಗಳೇ ಶೀಘ್ರವಾಗಿ ಬರುತ್ತಿದ್ದಾರೆ. ಈಗಾಗಲೇ ರಾಜತಾಂತ್ರಿಕ ವಿದ್ಯೆಯಿಂದ ಕರೆಸಲಾಗುತ್ತದೆ. ಚತುರ ಗಂಡನ ಪರಮಾತ್ಮ ಚತುರ ಕಣ್ಣನ ಪರಮಾತ್ಮ ಭಯಂಕರ ರೂಪದಲ್ಲಿ ಮನೋಹರನು ಸಾಮರ್ಥ್ಯ ಚತುರನು
ಅಪರಾಧವನ್ನೇ ಎಸಗಿಲ್ಲ ನರ್ತಕಿಯರು. ನೀಲವರ್ಣದ ಈ ಚೆಲುವ ಕೊಡಲನಾದದೆ ಈ ಜಗದ ಜನರ ಮರುವಳಿಪ ಮುರಳಿಯನಾದದೆ ಈ ಜಗದ ಜನರ ಮರುವಳಿಪ ಕೃಷ್ಣ ಮುರಾರೇ ಶ್ರೀಹರೇ. ನರ್ತಕಿಯರೇ ಜಾಗೃತಿ ಇದ್ದರೆ ಅಪರಾಧವಾಗಿದೆ, ಕ್ಷಮಿಸಬೇಕು ಮಹಾಪ್ರಭು. ನಮ್ಮ ಹಸ್ತಿನಾಪುರ ದೊಡೆಯ ಗದಗಾರೆ ಭೀಮನಿಗಿವನು ಅಡುವೈರಿ ನಮ್ಮ ಹಸ್ತಿನಾಪುರ ದೊಡೆಯ ಗದಗಾರೆ ಇವನಿಗೆ ಸರಿಸಾಟಿ ಯಾರೂ ಇಲ್ಲ ಇಲ್ಲಿ Dinna
Come on.